ಶುಕ್ರವಾರ ಬೆಳಗ್ಗೆ ಆಕ್ಚುಲಿ ಇದಾಗತ್ತೆ ಅಂತ ನಮಗೆ ಅನ್ಕೊಂಡಿರ್ಲಿಲ್ಲ. ಸೊ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯ್ತು. ನನ್ಗೆ ಶರಣ್ ಸರ್ಗೆ ಅವ್ರಿಗೆ ಮನಸ್ಸವ್ರಿಗೆ ಮಾತ್ರ ಗೊತ್ತದು. ಆ ಮ್ಯಾಜಿಕ್ ಕಾರಣ ಒಂದಷ್ಟು ದೇವರುಗಳು. ಆ ದೇವರುಗಳು ಯಾರಪ್ಪ ಅಂತಂದ್ರೆ ಗಣಪತಿ, ನಮ್ಮ ಸಿನಿಮಾದಲ್ಲಿರೋ ಹನುಮಾನ್, ವಿಷ್ಣು ಸರ್, ಅಣ್ಣ ಅವರು ಆ್ಯಂಡ್ ಅಪ್ಪು ಸರ್, ಇಷ್ಟು ಜನ ಆ್ಯಂಡ್ ಜೀಸಸ್. ಸೊ ಅದು ಆದ್ಮೇಲೆ ನಮ್ಗೆ ನಂಬಕ್ಕಾಗ್ತಾರೆ ಏನು ಮಿರಾಕಲ್ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದಂಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಒಂದು ಶಾರ್ಟ್ ಟೈಮ್ ಅಲ್ಲಿ. ಸೊ ಇದು ಆಗ್ತಾ ಇದೆ ಅಂತಂದ್ರೆ ಸ್ಟಿಲ್ ಇನ್ನೂ ಲೈಕ್ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇದ್ದಂಥದ್ದು, ಆರೆಂಜ್ ಅಂತ ರೆಡ್. ಅದು ನಮ್ಮ ಬೆಂಗಳೂರು ಮೈಸೂರಲ್ಲ, ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ, ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಸೊ ಅದಾದ್ಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ, ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಸ್ಕ್ರಿಪ್ಟ್ ಟೀಮ್. ಆ ಟೀಮಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷಾ ಗಾಂಧಿ, ಸಾರಾ ಆ್ಯಂಡ್ ಸಂಜು, ದೆನ್ ಸ್ವಲ್ಪ ಇದೆ ಆ್ಯಂಡ್ ಶ್ರವಣ್, ತೆಲುಗು ರೈಟರ್ ಅವರಿಗೂ ಕೂಡ, ಆ್ಯಂಡ್ ಅವಿನಾಶ್ ಅವರು ನಮ್ಮ ಜೊತೆ. ಸೊ ಇಷ್ಟು ಜನ ಸ್ಕ್ರಿಪ್ಟ್ ರೈಟಿಂಗಿಂದ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಪ್ರೊಡಕ್ಷನ್ಗೆ ಅಂತ ಬರುತ್ತೆ. ಸೊ ನಾನು ಪ್ರೊಡಕ್ಷನ್ಗೆ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ತರುಣ್ ಮತ್ತೆ ಮಾನಸ ಅವರು. ಈ ಮನುಷ್ಯ ನಿಜವಾಗ್ಲೂ ಹೆಂಗೆ ಇದ್ದಾರೆ ಇವತ್ತವರೆಗೂ, ಡೇ 1 ಇಂದ ಇವತ್ತು ತನಕ ಪಡೆದಿರೋ ಕಷ್ಟ ಇಲ್ಲ ಆ್ಯಂಡ್ ಪಡೆದಿರೋ ಅವಮಾನಗಳಿಲ್ಲ. ಎಷ್ಟು ಅಂದ್ರೆ ಲೈಕ್ ಅನ್ಬಿಲೀವಬಲ್. ಒಂದು ಡ್ರೈವ್ ಮಾಡ್ಬೇಕಾದ್ರೆ ಕೂಡ ಸಾವಿರ ಕಾಲ್ ಬರುತ್ತೆ, 1000 ಟೆನ್ಷನ್ಸ್ಗಳು ಬರುತ್ತೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗಿದ್ದೀರಾ ಸರ್ ನೀವು ಅಂತ ನಾನು 1000 ಸತಿ ಕೇಳಿದ್ದೀನಿ. ಒಂದಷ್ಟು ಅವ್ರ ಕೆಲಸಗಳನ್ನ ನನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ ಒಂದು ಅನ್ಬಿಲೀವಬಲ್ ಅದು ಶುಕ್ರವಾರ ಬೆಳಗ್ಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್. ನನ್ನ ಹಿಂದೆ ಒಂದು ಸೋಲಿತ್ತು, ಬಟ್ ಅದನ್ನು ಸಹಿತ ನೀವು ನನಗೆ ಸಹಿಸ್ಕೊಂಡು ಈ ಸಿನಿಮಾ ಕೊಟ್ಟಿದ್ದೀರಾ. ತುಂಬಾ ಜನ ಹೇಳಿದ್ರು ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ, ನೋಡಿ ಅವನು ಮೇಕಿಂಗ್ ಹಿಂಗ್ ಮಾಡ್ತಾನೋ ಅಂತ ತುಂಬಾ ಜನ ಹೇಳಿದ್ರು. ಸೊ ಅದನ್ನೆಲ್ಲ ನಮ್ದೆ ಕಥೆನ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು. ತುಂಬಾ ಥ್ಯಾಂಕ್ಸ್. ಆಮೇಲೆ ಮಾನ್ಸ ಅವರು ಈಕ್ವಲಿ, ಯಾಕಂದ್ರೆ ತರುಣ್ ಅವ್ರು ಇಲ್ಲಾಂದ್ರೆ ಮಾನ್ಸ ಅವ್ರು ಇಲ್ಲಾಂದ್ರೆ ತರುಣ್ ಅವ್ರು ಇಲ್ವೇ ಇಲ್ಲ. ಸೊ ಇಬ್ರು ಈಕ್ವಲಿ ಎಷ್ಟೇ ಕಷ್ಟನ ಇಬ್ರು ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮಾನ್ಸ ಅವರ. ಸೊ ಎಷ್ಟು ಆಮೇಲೆ ನನಗೆ ಬಂದಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಈ ಕಥೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತೆ ಅವರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಆಕ್ಚುಲಿ. ಸೊ ಅವರು ಈ ಕಥೆನ ಒಪ್ಕೊಂಡು ಪ್ರತಿಯೊಂದು, ನನಗೂ ತರುಣ್ ಅವ್ರಿಗೆ ಜಗಳ ಆಗಿ ಏನೇ ಡಿಫ್ರೆನ್ಸಸ್ ಬರಲಿ, ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್. ಒಂದು ಪ್ರೆಸ್ ಮೀಟ್ ಅಲ್ಲಿ ಇವತ್ತವರೆಗೂ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಿಲ್ಲ, ಯಾಕೆಂದ್ರೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್ ನಾನು ಆಕ್ಚುಲಿ. ಯಾಕಂದ್ರೆ ಇವತ್ತು ಸಕ್ಸಸ್ ಸಿಕ್ಕಿದೆ, ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ. ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ತರ ಇರ್ಬೇಕು. ಸೊ ಇವತ್ತು ದಯವಿಟ್ಟು ನನ್ನ ತಮ್ಮ ತರ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಧೈರ್ಯ ತುಂಬಿ, ನಾವು ಸಿನಿಮಾ ಅಂತಲ್ಲ ಬೇರೆ ಇದ್ರ ಬಗ್ಗೆನೂ ಮಾತಾಡ್ತೀವಿ, ಬೇರೆ ಒಂದು ಕೆಲಸಗಳನ್ನ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ಗಳಿದೆ. ಸೊ ಹಾಗಾಗಿ ಪ್ರತಿಯೊಂದ್ರಲ್ಲೂ ಮೊನ್ನೆನೂ ಕೂಡ ನನಗೆ ಸಡನ್ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ ಅವ್ರು ಗೊತ್ತಾಗಿದ್ದು ಅರ್ಧ ಗಂಟೆಗೆ ನನ್ನ ಮುಂದೆ ಇದ್ರು ಅವರು ಪಾಪ. ಅದೆಲ್ಲ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದರಲ್ಲೂ ನನ್ನ ಜೊತೆಗಿದ್ದು ಇವಾಗ್ಲೂ ಕೂಡ ಈ ಒಂದು ಶೆಡ್ಯೂಲ್ ಏನಂತ ಇದೆ, ಲೈಕ್ ಇಂಥ ದಿವಸ ಪ್ರೆಸ್ ಮೀಟ್ ಆಗ್ಬೇಕು, ಇಂಥ ದಿವಸ ಅದು ಇವರೇ ಕೂತ್ಕೊಂಡು ಮಾಡುವಂಥದ್ದು. ನಮ್ಗೆ ತರುಣ್ ಸರ್ಗೆ ಪಾಪ ಥಿಯೇಟರ್ ಕಲೆಕ್ಷನ್ಸ್ ಇದ್ರ ಮೇಲೆ ತಲೆನೋವು, ನನಗೆ ಏನೇನ್ ಮಾಡ್ಬೋದು ಅದ್ರ ಮೇಲೆ ತಲೆನೋವು. ಸೊ ಪ್ರತಿಯೊಂದನ್ನು ಇವರು ಪ್ಲಾನ್ ಮಾಡ್ಕೊಟ್ಟು ಹಿಂಗೆ ಮಾಡ್ಬೇಕು, ಸಂಕ್ರಾಂತಿ ಇದಿರ್ಬೇಕು ಅಂತ ಪ್ರತಿಯೊಂದು ಪ್ಲಾನ್ ಮಾಡ್ಕೊಟ್ಟರು ಶರಣ್ ಸರ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕು, ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು, ಎಸ್ಪೆಷಲಿ ಹೊಸಬ್ರಾಗಿರ್ಬೋದು ಅಥವಾ ನನ್ನಂತ ನಿರ್ದೇಶಕರಾಗಿರ್ಬೋದು, ಶರಣ್ ಸರ್ ಜೊತೆ ಅವರ ಸಿನಿಮಾ ಮಾಡಕ್ಕೆ ಅವರು ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಒಬ್ರು ಲೈಕ್ ಯಾರಿಗೂ ತೊಂದರೆ ಕೊಡಲ್ಲ, ಎಂತ ಏನ್ ಹೇಳಿದ್ರು ಕೇಳ್ತಾರೆ, ಮಗು ತರ ಕೇಳ್ತಾರೆ. ಯಾಕಂದ್ರೆ ತುಂಬಾ ಈಸಿ ಅವ್ರಿಗೆ ಕೆಲಸ ಮಾಡೋದು. ಇವ್ರ ಜೊತೆ ಒಂದು ಸ್ಟಾರ್ಡಮ್ ಇಲ್ಲ, ಒಂದು ಯಾವ ಅಹಂಕಾರ ಇಲ್ಲ, ಯಾವ ಇದು ಇಲ್ಲ. ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸ ಹುಡುಗನ ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು, ಅಷ್ಟು ಕಂಫರ್ಟ್ ಆಗಿರುತ್ತೆ ಇವ್ರ ಜೊತೆ ಕೆಲಸ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಿಕ್ಕಿದವರೆಲ್ಲರೂ ಗುರು ಸರ್ ಹೇಳ್ಬೇಕು ನಿಮ್ ಬಗ್ಗೆ. ಆಕ್ಚುಲಿ ಅವ್ರ ಮನೇಲಿ ನಾನು ಬೆಳೆದಿದ್ದಂತ ಒಂದು 17 ವರ್ಷ ಇದ್ದಾಗಲಿಂದ ಜೊತೆಯಿಂದ ಅಸ್ಟೆಂಡರ್ ಆಗಿದ್ದಾಗಿದೆ ಅವ್ರ ಮನೇಲಿ ನಾನು ಇದು ಮಾಡಿದ್ದೀನಿ.
ಸೊ ಹಾಗಾಗಿ ಯೂಶಲಿ ಒಪ್ಕೊಳ್ಳಲ್ಲ, ಸಿನಿಮಾ ಮಾಡಲ್ಲ. ಇವ್ರನ್ನ ಒಪ್ಸಿದ್ರು ಇವ್ರು ಮಿಸಸ್ ಒಪ್ಸೋದು ಇನ್ನೂ ಕಷ್ಟ ಆಕ್ಚುಲಿ ಪಲ್ಲವಿ ಮೇಡಮ್ನ. ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಸರ್. ಸೊ ಇವ್ರು ಬಂದಿದ್ದಿಂದನೇ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗ್ಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂತ ಇದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದೆನ್ ಯೋಗಿ ಸರ್, ಅಣ್ಣ ಈ ತರ ಇದೆ ಅಂತ ಹೇಳಿದಾಗ ನೋಡಿದ್ಮೇಲೆ ಆಕ್ಚುಲಿ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು, ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ. ಅಷ್ಟೇನೆ. ಇದು CG ಆಗಿರ್ಲಿಲ್ಲ, ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ. ಸೊ ನೋಡಿದಾಗ ಒಂದೇ ಒಂದು ವರ್ಡ್ ಹೇಳಿದ್ರು, ಇಟ್ಸ್ ರೇರ್ ಮಾಸ್ಟರ್ ಪೀಸ್ ಅಂತ. ಸೊ ಅವಾಗಲಿಂದ ನಮ್ಗೆ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ನಮ್ಮ ಸಿನಿಮಾ ಮೇಲೆ. ನೀವೇ ಕಾರಣ ಅಣ್ಣ, ಇವ್ರು ಇಷ್ಟು ಖರ್ಚು ಮಾಡೋದಕ್ಕೂ ನಿಮ್ ಮಾತೇ ಅದು ಕಾರಣ. ಅದಾದ್ಮೇಲೆ ನನಗೆ ವಾರ್ಕಿಶ್ ಸರ್ ಅಥವಾ ವಿಷ್ಣು ಸರ್, ಇವರೆಲ್ಲ ಏನ್ ನಾವ್ ಇಟ್ಕೊಂಡು ಮಾಡಿದ್ವು, ಇವರೆಲ್ಲ ಇನ್ಸ್ಪಿರೇಷನ್ ನಮ್ಗೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ. ಸೊ ಇದೆಲ್ಲ ಆಯ್ತು. ಸೊ ನನ್ನ ಮೇಜರ್ ಆಗಿ ನನ್ನ ಟೀಮ್, ಡೈರೆಕ್ಷನ್ ಟೀಮ್, ಶಿವರಾಜ್, ಮಹೇಶ್ ಪಾಟೀಲ್, ಪ್ರತಾಪ್, ಚಂದ್ರು, ಸಂಜು, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಮಂತ್ ಬಿದ್ರೆ. ಇಡೀ ಸಿನಿಮಾ ನನ್ನ ಶೋಲ್ಡರ್ ಆದ್ಮೇಲೆ ಬರೋದು ಹೇಮಂತ್ ಬಿದ್ರೆ ಟೀಮ್. ಪ್ರತಿಯೊಂದು ಇದು ಕೆಲಸನೂ ಹೆಗಲ್ ಮೇಲೆ ಇಟ್ಕೊಂಡು ಸೆಟ್ ನ ರನ್ ಮಾಡಿದ್ದಾನೆ ಹೇಮಂತ್ ಬಿದ್ರೆ. ಸೊ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ದೆನ್ DOP ಅನೂಪ್ ಕಟುಕಾರನ್ ಅಂಡ್ ಅವರ ಟೀಮಲ್ಲಿ ಆದರ್ಶ್, ಮಹೇಶ್, ಇವರೆಲ್ಲ ತುಂಬಾ ನನಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಇನ್ಕ್ಲೂಡ್ ರವಿ ವರ್ಮ ಫೈಟ್ ಮಾಸ್ಟರ್, ಅವರು ನಮ್ಗೆ ನಮ್ಮ ಸಿನಿಮಾನ ಒಪ್ಕೊಂಡು ಪ್ರತಿಯೊಂದು ಸೀಕ್ವೆನ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ರವಿ ವರ್ಮ ಮಾಸ್ಟರ್. ಇವತ್ತು ಬಂದಿದ್ದ ಅವ್ರು ಬರಬೇಕಿತ್ತು. ಸೊ ಅದಾದ್ಮೇಲೆ ರೋಪ್ ಸ್ಟೆಂಟ್ಸ್ ಮಾಡಿರೋಂಥವ್ರು ಸಣ್ಣಪ್ಪ, ಅವ್ರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್. ಸೊ ಹೀಗೆ ಹೇಳ್ಕೊಂಡ್ರೆ ತುಂಬಾ ಇದಾಗುತ್ತೆ. ಇನ್ನೊಂದು 25 days ಮಾಡಬಹುದು ಸಕ್ಸಸ್ ಮೀಟ್ ನಾವು ನಿಮ್ಮೆಲ್ಲ ಸಹಕಾರದೊಂದಿಗೆ. ಸೊ ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಹೇಳುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾದವರು, ಪ್ರತಿಯೊಂದು ನಾವು ನಿಮ್ಗೆ ಕಮರ್ಷಿಯಲ್ಸ್ ಕೊಟ್ಟಿದ್ದೀವೋ ಇಲ್ವೋ ಅದನ್ನ ಯಾವ್ದು ನೀವು ಕೇರ್ ಮಾಡಿಲ್ಲ. ನಮ್ಮ ಟ್ರೈಲರ್ ನೋಡ್ಕೊಂಡು ಓಕೆ ಏನೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದೀರಾ. ಪ್ರತಿಯೊಂದು ನೀವೇ ಇದು ಮಾಡ್ತಾ ಇದೀರಾ. ಎಲ್ಲ ಮೀಡಿಯಾದವ್ರಿಗೂ, ಪ್ರೆಸ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಸ್ಪೆಷಲಿ ನಾನೊಂದು ಎಸ್ಪೆಷಲಿ ನಮ್ಮ ಪಬ್ಲಿಸಿಟಿ ಹೆಲ್ಪ್ ಮಾಡಿದಂತ ಕಿರಣ್, ಅವರು ₹1 ದುಡ್ಡಿಸ್ಕೊಂಡಿಲ್ಲ ನಮ್ಮ ಹತ್ರ. ಬಟ್ ತುಂಬಾ ಚೆನ್ನಾಗಿ ಇವತ್ತವರೆಗೂ ಒಂದು ಟ್ರೈಲರ್ ನೋಡ್ಕೊಂಡು ನಮ್ಗೆ ತುಂಬಾ ಚೆನ್ನಾಗಿ ನಮ್ಮನ್ನ ಪ್ರಮೋಟ್ ಮಾಡಿಕೊಟ್ರು. ಅದಾದ್ಮೇಲೆ ಅನಿಲ್ ಯಾದವ್ ಅಂಡ್ ಶ್ರೀನಿವಾಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇವತ್ತು ನಮ್ಮ ಜೊತೆ ಪ್ರತಿಯೊಂದು ಇದಕ್ಕೂ ತುಂಬಾ ಬ್ಯಾಕ್ ಗ್ರೌಂಡ್ ಇರ್ತೀರ. ಎಲ್ಲದನ್ನು ಜನ ಎಲ್ಲ ನೋಡ್ತಾ ಇದ್ದಾರೆ. ಜನ ನೋಡ್ಬೇಕಂತಂದ್ರೆ ನೀವೇ ಕಾರಣ. ಅನಿಲ್ ಎಲ್ಲಿರೋ ಗೊತ್ತಿಲ್ಲ. ಸೊ ತುಂಬಾ ಥ್ಯಾಂಕ್ಸ್. ಸೊ ಇದಿಷ್ಟು ನಮ್ಮ ಇನ್ನೂ ತುಂಬಾ ಮಾತಿದೆ, ಬಟ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಖಂಡಿತ ಇದ್ರ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.